ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತ್ರಿಮೂರ್ತಿಗಳು ಅಂತ ಕರೆಯಲಾಗುತ್ತೆ. ಇವರನ್ನು ಕ್ರಮವಾಗಿ ಸೃಷ್ಟಿಕರ್ತ, ಸೃಷ್ಟಿಯ ರಕ್ಷಕ, ಸೃಷ್ಟಿಯ ವಿನಾಶಕ ಅಂತ ಕರೆಯಲಾಗುತ್ತೆ. ಬ್ರಹ್ಮದೇವರು ಸೃಷ್ಟಿಯ ಕರ್ತನಾದರೆ ವಿಷ್ಣು ದೇವರು ಸೃಷ್ಟಿಯ ರಕ್ಷಕ, ಶಿವನೇ ಸೃಷ್ಟಿಯ ವಿನಾಶಕ ಅಂತ ಕರೆಯಲಾಗುತ್ತೆ. ಈ ತ್ರಿಮೂರ್ತಿ ದೇವರುಗಳು ಬ್ರಹ್ಮಾಂಡದ ಸಮತೋಲನವನ್ನು ಕಾಯ್ದುಕೊಳ್ತಾರೆ. ಈ ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮದೇವನು ದಕ್ಷ, ಮರೀಚಿ ಮತ್ತು ಭೃಗು ಮುಂತಾದ ಮಾನಸ ಪುತ್ರರನ್ನು ಹೊಂದಿದ್ದಾನೆ. ಹಾಗೆ ಮಹಾದೇವನು ಗಣೇಶ, ಅಶೋಕ ಸುಂದರಿ, ಕಾರ್ತಿಕೇಯರನ್ನ ಮಕ್ಕಳಾಗಿ ಹೊಂದಿದ್ದಾನೆ. ಆದರೆ ವಿಷ್ಣುದೇವನ ಮಕ್ಕಳ ಬಗ್ಗೆ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಹಾಗಾದರೆ ಸ್ನೇಹಿತರೆ, ಮಹಾವಿಷ್ಣು ಮಕ್ಕಳನ್ನು ಹೊಂದಿದ್ದಾನಾ ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ, ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ವೇದಗಳು ಮತ್ತು ಉಪನಿಷತ್ತುಗಳು ವಿಷ್ಣುವನ್ನು ಎಂದಿಗೂ ದೇವರುಗಳಲ್ಲಿ ದೇವರಾಗಿ ಮಾತ್ರ ಪರಿಗಣಿಸದೆ ಮಹಾವಿಷ್ಣುವನ್ನು ಆದಿಪುರುಷ ಅಂತ ಕರೆಯಲಾಗ್ತದೆ. ಅವನಿಂದಲೇ ಆರಂಭ, ಅವನಿಂದಲೇ ಅಂತ್ಯ. ಋಗ್ವೇದದ ಅಂತ್ಯದ ಅತೀಂದ್ರಿಯ ಸ್ತೋತ್ರಗಳಲ್ಲಿ ಒಂದಾದ ಪುರುಷ ಸೂಕ್ತವು ವಿಷ್ಣು ಅಥವಾ ಹರಿಯನ್ನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ವಿವರಣೆಯನ್ನು ಕೊಡಲಾಗಿದೆ. ಇದು ವಿಷ್ಣುವಿನ ಸರ್ವವ್ಯಾಪಿ ಗುಣವನ್ನು ಸೂಚಿಸುತ್ತೆ. ಇವನು ಸೀಮಿತ ರೂಪ ಹೊಂದಿರುವ ವ್ಯಕ್ತಿ ಅಲ್ಲವೇ ಅಲ್ಲ. ಇವನ ಅಸ್ತಿತ್ವದ ಮೂಲ ಬ್ರಹ್ಮಾಂಡದ ಆತ್ಮ. ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮಹಾವಿಷ್ಣು ಇದ್ದಾನೆ. ಮಕ್ಕಳು ಯಾಕಾಗಿ ಬೇಕು ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ನೋಡೋಕೋದ್ರೆ, ಸಂತಾನ, ನಮ್ಮ ವಂಶಾವಳಿಯನ್ನು ವಿಸ್ತರಿಸಲು ನಮಗೆ ಮಕ್ಕಳು ಬೇಕು. ಆದರೆ ವಿಷ್ಣುವಿಗೆ ಯಾವುದೇ ಅಂತ್ಯವೇ ಇಲ್ಲವಲ್ಲ. ಆತನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಇವನು ಸಂಪೂರ್ಣನು. ಹಾಗಾಗಿ ಇವನಿಗೆ ಮಕ್ಕಳ ಅಗತ್ಯವಿಲ್ಲ ಅಂತ ಕೆಲವು ಕಡೆ ಉಲ್ಲೇಖವಿದೆ. ಇನ್ನು ಸ್ನೇಹಿತರೆ, ವಿಷ್ಣು ದೇವರು ನೇರವಾಗಿ ಯಾವುದೇ ಸಂತಾನವನ್ನು ಹೊಂದಿಲ್ಲದಿದ್ದರೂ ಬ್ರಹ್ಮಾಂಡದ ರಕ್ಷಣೆಗಾಗಿ, ಅಧರ್ಮದ ನಾಶಕ್ಕಾಗಿ ತೆಗೆದುಕೊಂಡ ಕೆಲವೊಂದು ಅವತಾರಗಳಲ್ಲಿ ಸಂತಾನವನ್ನು ಹೊಂದಿದ್ದಾನೆ. ಉದಾಹರಣೆಗೆ ರಾಮ, ಕೃಷ್ಣ, ವಾಮನ. ರಾಮಾವತಾರದಲ್ಲಿ ಲವ ಮತ್ತು ಕುಶರೆಂಬ ಇಬ್ಬರು ಮಕ್ಕಳನ್ನು ಹೊಂದಿದ್ದರೆ, ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನ, ಸಾಂಬ ಮತ್ತು ಇತರರು ಅವನಿಗೆ ಮಕ್ಕಳಾಗಿರ್ತಾರೆ. ಇನ್ನು ವಾಮನ ಅವತಾರದಲ್ಲಿ ಅಮೃತವಲ್ಲಿ ಮತ್ತು ಸುಂದರವಲ್ಲಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನು ಹೊಂದಿದ್ದಾನೆ. ಈ ಹೆಣ್ಣು ಮಕ್ಕಳನ್ನೇ ಕಾರ್ತಿಕೇಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಇನ್ನು ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಬಗ್ಗೆ ಯೋಚನೆ ಮಾಡೋಕ್ಕೋದ್ರೆ, ಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಸಂಯೋಗ ಕೇವಲ ಭಾವೋದ್ರಿಕ್ತ ಭೋಗವಲ್ಲ, ಬದಲಾಗಿ ಸಂಪೂರ್ಣವಾದ ಏಕೀಕರಣ. ಪ್ರತಿಮಾ ಶಾಸ್ತ್ರದಲ್ಲಿ ಲಕ್ಷ್ಮಿಯನ್ನ ವಿಷ್ಣುವಿನ ಎದೆಯ ಮೇಲೆ ಶ್ರೀವತ್ಸಳಾಗಿ ಕುಳಿತಿರುವಂತೆ ತೋರಿಸಲಾಗಿದೆ. ಇದು ಅವರು ಭೌತಿಕ ಸಮತಲವನ್ನೇ ಮೀರಿ ಒಂದಾಗಿದ್ದಾರೆ ಅನ್ನೋದರ ಸಂಕೇತ. ಆದರೆ ಲಕ್ಷ್ಮೀ ದೇವಿಯ ಸಂತಾನ ಲಕ್ಷ್ಮಿ ರೂಪದ ಬಗ್ಗೆ ನಾವೊಮ್ಮೆ ಯೋಚಿಸಲೇಬೇಕು. ಶ್ರೀ ಸೂಕ್ತಂನಂತಹ ಸ್ತೋತ್ರಗಳಲ್ಲಿ ಸಂತಾನ ಲಕ್ಷ್ಮಿಯು ಕರ್ದಮ, ಚಿಕ್ಲಿತ ಮತ್ತು ಜಾತವೇದು ಎನ್ನುವ ಮಕ್ಕಳನ್ನು ಹೊಂದಿದ್ದಳು ಅಂತ ಹೇಳಲಾಗುತ್ತೆ. ಆದರೆ ಇವುಗಳು ಲಕ್ಷ್ಮೀ ದೇವಿಯ ಮಕ್ಕಳಲ್ಲ, ಬದಲಾಗಿ ದೈವಿಕ ಶಕ್ತಿಯ ಗುಣವನ್ನು ಪ್ರತಿನಿಧಿಸುವಂಥವರು ಅಂತ ಹೇಳಲಾಗುತ್ತೆ. ಅಂದರೆ ಜಾತವೇದು ಅನ್ನೋದು ಪವಿತ್ರ ಬೆಂಕಿಯ ಒಂದು ವೈದಿಕ ಹೆಸರು ಅಂತ ಹೇಳಲಾಗುತ್ತೆ. ಹಾಗಾದರೆ ವಿಷ್ಣುವಿಗೆ ಮಕ್ಕಳೇಕಿಲ್ಲ? ಮಕ್ಕಳನ್ನು ಹೊಂದಿರುವುದು ಸಂಸಾರದಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನು ತೋರಿಸುತ್ತೆ. ಜನನ, ಬಾಂಧವ್ಯ, ಮರಣದ ಚಕ್ರಕ್ಕೆ ಆ ಮಕ್ಕಳು ಕೂಡ ಒಳಗಾಗಬೇಕಾಗುತ್ತೆ. ವಿಷ್ಣುವು ಅವತಾರಗಳ ಮೂಲಕ ಪ್ರವೇಶಿಸಿದರೂ ಸಹ ಮಾಯೆಯ ಜಾಲದ ಮೇಲೆ ಇರುವಂಥವನು. ವಿಷ್ಣುವಿನ ಅವತಾರಗಳು ವಿಷ್ಣುವು ತನ್ನ ಅವತಾರಗಳ ಮೂಲಕ ಸೃಷ್ಟಿಯ ರಕ್ಷಿಸುವುದಕ್ಕೋಸ್ಕರ ಎತ್ತುವಂಥವು. ಅವತಾರಗಳಲ್ಲಿ ವಿಷ್ಣುದೇವನ ಶಾಶ್ವತ ರೂಪ ಶುದ್ಧ ಮತ್ತು ಅಸ್ಪೃಶ್ಯವಾಗಿ ಉಳಿಯುತ್ತೆ. ಆದರೆ ಅವನ ಸ್ಪಷ್ಟವಾದ ರೂಪಗಳು ದೈವಿಕ ಕಾರ್ಯಗಳನ್ನು ಪೂರೈಸುತ್ತೆ. ಭಾವನಾತ್ಮಕ ಸಂಬಂಧಗಳನ್ನು ಮೀರಿ ಹೋಗುವುದಕ್ಕಾಗಿ ವಿಷ್ಣುವಿನ ಸೃಷ್ಟಿ ಮತ್ತು ವಿನಾಶ ಭಾವನಾತ್ಮಕ ಸಂಬಂಧಗಳೊಂದಿಗೆ ಬೆಸೆದುಕೊಳ್ಳುತ್ತೆ. ಮಕ್ಕಳ ಮೇಲಿನ ಬಾಂಧವ್ಯವು ಪರಂಪರೆಯ ರಕ್ಷಣೆ, ಹೆಮ್ಮೆ, ದುಃಖ ಇವುಗಳನ್ನು ಒಳಗೊಂಡಿದೆ. ಬ್ರಹ್ಮಾಂಡದ ರಕ್ಷಕನಾಗಿರುವನು
ನಿಷ್ಪಕ್ಷಪಾತಿಯಾಗಿರಲೇಬೇಕು. ಹಾಗಾಗಿ ವಿಷ್ಣು ಸಂತಾನದಿಂದ ದೂರ ಉಳಿದುಕೊಳ್ತಾನೆ. ಇನ್ನು ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮನೊಬ್ಬನೇ ಆತ್ಮ ಮತ್ತು ಉಳಿದವುಗಳೆಲ್ಲ ಭ್ರಮೆ ಅಥವಾ ಮಾಯೆ ಅಂತ ಹೇಳ್ತಾರೆ. ವಿಷ್ಣುವನ್ನ ಇಲ್ಲಿ ಮಾಯೆ ಎಂದು ಹೇಳಲಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ವಿಷ್ಣುವನ್ನು ಆತ್ಮ ಅಂತ ಹೇಳಲಾಗಿದೆ. ಆತ್ಮವೇ ಅನೇಕನಾಗಬೇಕೇ ಹೊರತು ಆತ್ಮ ಮತ್ತೊಂದು ಆತ್ಮವನ್ನು ಸೃಷ್ಟಿಸುವುದಿಲ್ಲ ಅನ್ನೋದು ಇದರ ಸಾರಾಂಶ. ವಿಷ್ಣು ಮಕ್ಕಳಿಗೆ ತಂದೆಯಾಗಲಿಲ್ಲ, ಬದಲಾಗಿ ಬ್ರಹ್ಮಾಂಡವನ್ನೇ ತನ್ನ ಸಂತಾನವಾಗಿ ನೋಡ್ತಾನೆ. ವಿಷ್ಣುವನ್ನ ಬ್ರಹ್ಮಾಂಡದ ಮೂಕ ಹೃದಯ ಅಂತ ಕರೆಯಲಾಗುತ್ತೆ. ಲೀಲೆಯ ಸಾಕ್ಷಿ ಈ ಮಹಾವಿಷ್ಣು. ಸೃಷ್ಟಿ ಸುತ್ತ ಸುತ್ತುವ ಅಕ್ಷ ಇವನೇ. ಇತರರು ಸೃಷ್ಟಿಯ ಸುತ್ತ ಸುತ್ತುತ್ತಾ ಇರ್ತಾರೆ ಮತ್ತು ನಾಶವಾಗ್ತಾರೆ, ಆದರೆ ವಿಷ್ಣು ಅದೆಲ್ಲವನ್ನ ಉಳಿಸಿಕೊಳ್ತಾನೆ. ಮಹಾವಿಷ್ಣುವಿನ ರೂಪದಲ್ಲಿ ಮಕ್ಕಳಿಲ್ಲದಿದ್ದರೂ ಕೂಡ ವಿಷ್ಣು ವಿಶ್ವದ ನಿಜವಾದ ತಂದೆ. ಪ್ರತಿಯೊಂದು ಆತ್ಮವೂ ಅವನಿಂದಲೇ, ಅವನಿಂದ ಪೋಷಿಸಲ್ಪಡುತ್ತೆ, ಅಂತಿಮವಾಗಿ ಅವನಲ್ಲೇ ಕರಗುತ್ತೆ. ವಿಷ್ಣುದೇವನು ಆದಿ ಬ್ರಹ್ಮಚಾರಿ, ವಿಶ್ವ ಪೋಷಕ, ವಂಶವಾಹಿ ಇಲ್ಲದವನು. ಆದರೆ ಎಲ್ಲ ವಂಶಾವಳಿಗಳ ಮೂಲ ಪುರುಷನೇ ಈ ಮಹಾವಿಷ್ಣು. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೇನಾದರೂ ಮಹಾವಿಷ್ಣುವಿಗೆ ಮಕ್ಕಳಿದ್ದಾರೆ ಅನ್ನೋದು ತಿಳಿದಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.